ಕಿಸಾನ್. ಥ್ಯಾಂಕ್ ಯು ಜಡ್ಜಸ್, ಥ್ಯಾಂಕ್ ಯು ಆಡಿಯನ್ಸ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಓಕೆ, ದರ್ಶನ್ ಹಾಗೂ ಪ್ರೀತಿ ತಮ್ಮ ಶಕ್ತಿ, ತಮ್ಮ ಜೀವ ಹಾಕಿ ಇವತ್ತು ಪರ್ಫಾರ್ಮ್ ಮಾಡಿದ್ದಾರೆ. ಈ ಪರ್ಫಾರ್ಮೆನ್ಸ್ ಜಡ್ಜಸ್ ಮನಸ್ಸಿಗೆ ಎಷ್ಟು ಮುಟ್ತು ಅಂತ ಕೇಳೋಣ. ರಕ್ಷಿತಾ ಮ್ಯಾಮ್. ಕಾನ್ಸೆಪ್ಟ್ ವಾಸ್ ವೆರಿ ಗುಡ್. ಮಂಜು ಬನ್ನಿ. ಕೊರಿಯೋಗ್ರಾಫರ್ ಮಂಜು ಮಾಸ್ಟರ್. ದೇವರಿದಾನೆ ಮಂಜು ಮಾಸ್ಟರ್. ಮಂಜು ಜೆನ್ಯೂನ್ ಆಗಿ ದ ಕೈಂಡ್ ಆಫ್ ಕಾನ್ಸೆಪ್ಟ್ಸ್ ನೀನು ತಗೋಬರೋದು ಆರ್ ವೆರಿ ವೆರಿ ಯೂನಿಕ್ ಮಂಜು. ಇವತ್ತೇ ಅಲ್ಲ, ಈ ಇಂಟೈರ್ ಸೀಸನ್ ಅಲ್ಲಿ ನಿನ್ನ ಕಾನ್ಸೆಪ್ಟ್ಸ್ ಇರಲಿಲ್ಲ ಅಂದರೆ ದರ್ ಆರ್ ಸಮ್ ಪರ್ಫಾರ್ಮೆನ್ಸಸ್ ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ ಆಫ್ ದರ್ಶನ್ ಅಂಡ್ ಪ್ರೀತಿ. ದಟ್ಸ್ ಹೌ ಮಚ್ ಎಫರ್ಟ್ ಇವರಿಬ್ರು ಈ ಸೀಸನ್ ಅಲ್ಲಿ ಹಾಕಿದ್ದಾರೆ. ಆ್ಯಂಡ್ ದ ಇಂಟೈರ್ ಕ್ರೆಡಿಟ್ ಬಹುಶಃ ಅವ್ರು ಡಾನ್ಸ್ ಮಾಡಿರ್ಬೋದು. ದ ಬ್ರೈನ್ ಬಿಹೈಂಡ್ ದ ಡಾನ್ಸ್ ಹ್ಯಾಸ್ ಆಲ್ವೇಸ್ ಬೀನ್ ಯು, ನೀನು ಒಬ್ಬನೇ. ಆ್ಯಂಡ್ ದ ಕೈಂಡ್ ಆಫ್ ಎಲಿಮೆಂಟ್ ನೀನು ಈ ವೇದಿಕೆಗೆ ತಗೊಂಡ್ಬಂದಿರೋದು ಫ್ರಮ್ ಸೋ ಮೆನಿ ಇಯರ್ಸ್ ಇಸ್ ಡೆಫಿನೆಟ್ಲಿ ಕೌಂಟಬಲ್. ಆ್ಯಂಡ್ ಅದಕ್ಕೋಸ್ಕರ ನಾನು ಹಿಂಗೆ ಥ್ಯಾಂಕ್ ಯು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ರೀತಿ ಆ್ಯಂಡ್ ದರ್ಶನ್, ಯು ಗೈಸ್ ವಾಸ್ ಸೋ ಗುಡ್. ಯು ಆರ್ ಆಲ್ವೇಸ್ ವೆರಿ ಗುಡ್, ಅಮೇಝಿಂಗ್ ಡಾನ್ಸರ್ಸ್, ಬ್ರಿಲಿಯಂಟ್ ಹಾರ್ಡ್ ವರ್ಕರ್ಸ್. ಇವತ್ತು ದ ಡಾನ್ಸರ್ಸ್ ವರ್ ವೆರಿ ವೆರಿ ಗುಡ್. ಆ್ಯಂಡ್ ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್ ಇನ್ ದ ಫಿನಾಲೆ. ಬಟ್ ಫಿಂಗರ್ಸ್ ಕ್ರಾಸ್ಡ್. ಬಟ್ ನನಗೆ ಈ ಕಾನ್ಸೆಪ್ಟ್ ಜೈ ಜವಾನ್ ಜೈ ಕಿಸಾನ್ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು ಮ್ಯಾಮ್. ಅರ್ಜುನ್ ಸರ್. ಮಾಸ್ಟರ್ ಮತ್ತೊಮ್ಮೆ ಅದ್ಭುತವಾದ ಪರ್ಫಾರ್ಮೆನ್ಸ್ ಮಾಸ್ಟರ್. ನನಗೆ ಭಾಳ ಇಷ್ಟ ಆಗಿದ್ದು ಆ ನೇಗಲ್ನ ಇಟ್ಕೊಂಡು ಮೂವ್ ಮಾಡ್ತಿರಲ್ಲ, ದಟ್ ವಾಸ್ ದ ಹೈಲೈಟ್ ಆಫ್ ದಿಸ್ ಪರ್ಫಾರ್ಮೆನ್ಸ್. ತುಂಬ ಚೆನ್ನಾಗಿತ್ತು ಅದು. ಒಂದಷ್ಟು ಫಾರ್ಮೇಷನ್ಸ್ ತುಂಬ ಚೆನ್ನಾಗಿತ್ತು ನೀವು ಕಂಪೋಸ್ ಮಾಡಿದಂಥ ಫಾರ್ಮೇಷನ್ಸ್. ಎರಡನೇ ಮಾತೇ ಇಲ್ಲ, ಅರ್ಧ ನೀವು ಗೆದ್ದಿದ್ದೆ ಜೈ ಜವಾನ್ ಜೈ ಕಿಸಾನ್, ಅದೆರಡನ್ನು ತಂದು ಮಿಕ್ಸ್ ಮಾಡಿದ್ರಲ್ಲೇ ಭಾಳ ಅದ್ಭುತವಾಯಿತು. ಪ್ರೀತಿ ವಾಸ್ ವೆರಿ ಗುಡ್ ಆ್ಯಂಡ್ ಖಂಡಿತ ಹುಡುಗ ಕೂಡ ತುಂಬ ಚೆನ್ನಾಗಿ ಮಾಡ್ದ. ಆಲ್ ದ ಬೆಸ್ಟ್. ನೋಡೋಣ ಮುಂದಕ್ಕೆ. ಥ್ಯಾಂಕ್ ಯು ಸರ್. ಚಿನಿ ಮಾಸ್ಟರ್. ಮಂಜು ಮಾಸ್ಟರ್, ಈ ಜರ್ನಿ ಮಾತ್ರ ನಿಮ್ಮದೇ ಅಂತ ನಾನು ಹೇಳಿದ್ದೀನಿ ಆಲ್ರೆಡಿ. ಬಿಕಾಸ್ ವಾಟ್ ಎವರ್ ಎಪಿಸೋಡ್ಸ್ ಯು ಹ್ಯಾವ್ ಪರ್ಫಾರ್ಮ್ಡ್, ಯು ಹ್ಯಾವ್ choreographed, that was all highlighted master. Everything was above level. Actually ನಾನು ಎಕ್ಸ್ಪೆಕ್ಟೇ ಮಾಡಲಿಲ್ಲ ಈ ಸೀಸನ್ ಈ ಥರ ಮಾಡ್ತೀರಂತ. ದಿಸ್ ವಾಸ್ ಸಮಥಿಂಗ್ ಫ್ಯಾಂಟಾಸ್ಟಿಕ್ ಸೀಸನ್ ಫಾರ್ ಯು. ಬಟ್ ಕಮಿಂಗ್ ಟು ದಿಸ್ ಪರ್ಟಿಕ್ಯುಲರ್ ಥಿಂಗ್, ಆ ಹಿಂದೆ ಒಂದು ಬೋರ್ಡ್ ಮಾಡಿದಿರಲ್ಲ ಮಾಸ್ಟರ್, ಒಂದು ಪ್ರಾಪರ್ಟಿ, ಅಮೇಝಿಂಗ್ ಪ್ರಾಪರ್ಟಿ ಮಾಸ್ಟರ್. ಯೂಶುವಲ್ ಆಗಿ ಒಂದು ಪ್ರಾಪರ್ಟಿ ಮಾಡುವಾಗ ಅದು ಒಂದು ಕಡೆನೇ ಯೂಸ್ ಆಗುತ್ತೆ. ಬಟ್ ನಿಮ್ಮ ಸೆನ್ಸ್ ಐ ಡೋಂಟ್ ನೋ, ಒಂದರಲ್ಲೇ ಇಷ್ಟೊಂದು ಮಾಡ್ಬೋದಾ ಅಂತ ನೀವು ತೋರಿಸ್ಬಿಟ್ಟು ಮಾಸ್ಟರ್. ಬ್ಯೂಟಿಫುಲಿ ಡನ್, ವೆರಿ ವೆಲ್ ಎಕ್ಸಿಕ್ಯೂಟೆಡ್. ಒನ್ ಟೈಮ್ ವಾಸ್ ಸೋ ಬ್ಯೂಟಿಫುಲಿ ಕೊರಿಯೋಗ್ರಾಫ್. ಅವರಿಬ್ರು ಹಂಗಿರ್ತಾರೆ, ಕೆಳಗಡೆ ಬಿತ್ತಾರೆ ಅಂಡ್ ಇಮಿಡಿಯೇಟ್ ಆಗಿ ಬರುತ್ತೆ. ಇವರಿಬ್ರು ದೇ ಜಸ್ಟ್ ಗೋ ಫ್ಲಾಟ್ ಅಂಡ್ ಕಮ್ ಬ್ಯಾಕ್ ಅಗೇನ್. ವಾಟ್ ಕಾಂಬಿನೇಷನ್, ಸೂಪರ್ ಟೈಮಿಂಗ್ ಮಾಸ್ಟರ್. ಏನು ಒಂದು ಕ್ಯಾಲ್ಕುಲೇಷನ್, ಯಾಕಂದ್ರೆ 1 ಸೆಕೆಂಡ್ ಬಿಟ್ಟರೆ ಕೂಡ ದಟ್ ವುಡ್ ಕಮ್ ಅಂಡ್ ಹಿಟ್ ದೆಮ್ ಆನ್ ದ ಫೇಸ್. ಸೊ ಆ ಕ್ಯಾಲ್ಕುಲೇಷನ್, ಆ ಜಡ್ಜ್ಮೆಂಟ್ ಆಫ್ ದ ರೊಟೇಷನ್ ಅಂಡ್ ಡಾನ್ಸರ್ಸ್, ಫ್ಯಾಂಟಾಸ್ಟಿಕ್. ಯು ಗೈಸ್ ವರ್ ಗುಡ್, ಸೂಪರ್. God bless you, master. May the best win. ಅಷ್ಟೇ. Thank you so much. Love you. ಥ್ಯಾಂಕ್ ಯು ಮಾಸ್ಟರ್. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್. ಈಗ ಪ್ರಭು ಸರ್. ಮಂಜು, ದರ್ಶನ್ ಅಂಡ್ ಪ್ರೀತಿ ನೋಡಕ್ಕೆ ಸೈಲೆಂಟ್ ಆಗಿದ್ದಾಳೆ. ಅದೇನೋ ಸ್ಟೇಜ್ಲಿ ಬಂದಿಟ್ರೆ ವೈಲೆಂಟ್ ಆಗ್ಬಿಟ್ಟಿದ್ರೆ. ಮಂಜು ಕೊರಿಯೋಗ್ರಾಫರ್ ನೋಡಿದ್ರೆ ಯಾವುದೋ ಒಂದು ಮ್ಯಾಥ್ಸ್ ಟೀಚರ್ ಥರ ಅವರಿಬ್ಬರು ಟ್ಯೂಷನ್ ಬಂದವ್ರ ಥರ ಅದು. ಬಟ್ ಹಿಂಗೆ ಆಡ್ತಾರೆ ಅಂತಾರೆ, ಯಾರಿಗೂ ನೋಡಿದ್ರೆ ಗೊತ್ತಾ ಏನಪ್ಪ ಏನೋ ಮ್ಯಾಥ್ಸ್ ಟೀಚರ್ ಇಷ್ಟು ಭಯಂಕರವಾಗಿ ಕೊರಿಯೋಗ್ರಾಫ್ ಮಾಡ್ತಾರಲ್ಲ. ಅಂಡ್ ಸಾರಿ ಹೇಳ್ದಂಗೆ ನನಗೂ ಇದು ಅನಿಸ್ತು. ಡಾನ್ಸರ್ಸ್ ಟ್ರಾಫಿಗೋಸ್ಕರ ಅವರೇ ಆಡ್ತಾರ ಥರ ಇವ್ರ ಮಾತ್ರ ಇಲ್ಲ. ಆಲ್ ಡಾನ್ಸರ್ಸ್ ವಿತ್ ಎಲ್ಲರದು ಇದೇ ಥರ. ನಮ್ಮ ಫಿಲ್ಮ್ಲು ಹಂಗೆ ಡಾನ್ಸರ್ಸ್ ಆ್ಯಂಡ್ ಫೈಟರ್ಸ್ ಡೂ ದ ಸೇಮ್ ಥಿಂಗ್ ಇನ್ ಅವರ್ ಫಿಲ್ಮ್ ಇಂಡಸ್ಟ್ರಿ. ಅದೇ ಇದು ಇವ್ರದಿಗೂ ನಮ್ಮ ಮುಂದೆ ಇರೋರು ಗೆಲ್ಲಬೇಕು ಅಂತ ಎಷ್ಟು ಮಾಡ್ತಾರಲ್ಲ, ದಟ್ ಒನ್ ಇಸ್ ಗ್ರೇಟ್ ಥಿಂಗ್, ಸೂಪರ್. ಆ್ಯಂಡ್ ನಾವು ಸ್ಟೇಜ್ ಶೋ ಮಾಡ್ತೀವಿ. ಆಗ ಮಾಡಿದಾಗ ನಮ್ಮ ಕೊರಿಯೋಗ್ರಾಫರ್ ಬಂದ, ಸರ್ 2 ಬಲ್ಟಿ ಹೊಡ್ಕೊಂಡು, ಸೊ 1 ಬಲ್ಟಿ, ಸೊ 1 ರನ್ನಿಂಗ್ ವಾಕ್ ಮಾಡ್ಕೊಂಡು ಬರ್ತೀನಿ. ಇಲ್ಲಿಂದ ಜಂಪು ಹಬ್ಬ, ಇಟ್ಸ್ ಟೂ ಮಚ್. ನಾನೆಲ್ಲ ಮಾಡೋದೇ ಇಲ್ಲ ಈ ಥರ ಎಲ್ಲ. ಫಸ್ಟ್ ನಮ್ಮ ಕೊರಿಯೋಗ್ರಾಫ್ ಬರ್ತಾರ, ಸರ್ 1 2 3 4 1 2 ಸೊ 1 2 3 4 ಬೀಟ್ ಹೋಯ್ತಾ ಇದಲ್ಲ, ಅದು ಡಾನ್ಸರ್ಸ್ ಮಾಡ್ತಾರೆ, ನಮ್ಮ ಕೈಯಲ್ಲಿ ಆಗಲ್ಲಪ್ಪ. ಬಟ್ ಅನ್ಬಿಲೀವ್, ದೇ ಆರ್ ಟೂ ಗುಡ್ ಮ್ಯಾನ್. ನೋಡಿ ಈಗಲೂ ಏನೋ ಇಬ್ಬರು ದಾರಿ ತಪ್ಪಿಟ್ಟು ಇಲ್ಲೇ ಬಂದಾಗ ನಿಂತಿದ್ದಾರೆ ಪಾಪ. ಗುಡ್ ಮ್ಯಾನ್, ಐ ಲವ್ಡ್ ಇಟ್. ಆಲ್ ಡಾನ್ಸರ್ಸ್, ಪ್ರೀತಿ, ದರ್ಶನ್, ಮಂಜು, ಗ್ರೇಟ್ ಜಾಬ್. ಎಲ್ಲ ಕೊರಿಯೋಗ್ರಾಫ್ ಮಾಡಿದ್ದು ನನಗೆ ಇಷ್ಟನೇ. ಅವರಿಬ್ಬರಲ್ಲಿರುವಂಥ ಇನ್ನೋಸೆನ್ಸ್, ಮಾಸ್ಟರ್ ಇರುವಂಥ ಇನ್ನೋಸೆನ್ಸ್ ನ ಇನ್ನೊಬ್ರು ಇನ್ನೋಸೆಂಟ್ ಪರ್ಸನ್ ಅದನ್ನ ಕಂಡಿಡಿದು ಅದನ್ನ ಸಂಭ್ರಮಿಸ್ತಾರಲ್ಲ, ದಟ್ಸ್ ರಿಯಲ್ ಇನ್ನೋಸೆನ್ಸ್. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್, ಥ್ಯಾಂಕ್ ಯು. ಅಪ್ಪ ಅಮ್ಮ ಎಷ್ಟು ಕನ್ಸು ಕಟ್ಕೊಂಡಿದ್ದಾರೆ ಅಂತ ಈಗಲೇ ನಾನು ಹೇಳಿದೆ. ಆಕ್ಚುಲಿ ಈ ವೇದಿಕೆಯಲ್ಲಿ ಈ ಕ್ಷಣ ನಾನು ದರ್ಶನ್ ಅವರ ತಂದೆ ತಾಯಿನ ಕರೆಯೋಕೆ ಇಷ್ಟಪಡ್ತೀನಿ. ಪ್ಲೀಸ್ ಬನ್ನಿ.
ಕಳೆದ ವರ್ಷ ದರ್ಶನ್ ಈ ಕಾರ್ಯಕ್ರಮಕ್ಕೆ ಭಾಗವಹಿಸೋದಕ್ಕೆ ಆಗದೆ ಇರೋ ಕಾರಣ ಅವರ ತಂದೆಯ ಆರೋಗ್ಯದಲ್ಲಿ ಆದಂತಹ ಏರುಪೇರು. ಅವರಿಗೆ ಒಂದು ಸ್ಟ್ರೋಕ್ ಆಗತ್ತೆ ಸರ್. ಅಂಡ್ ತಂದೆಗೋಸ್ಕರ ದರ್ಶನ್ ವಿಲ್ ಟೇಕ್ ಬ್ಯಾಕ್ ದ ಸೀಟ್ ಅಂಡ್ ಸೇ ಇಲ್ಲ ನಾನು ಪರ್ಫಾರ್ಮ್ ಮಾಡಲ್ಲ, ಡಿಕೆಡಿಗೆ ಬರೋದಿಲ್ಲ ಅಂತ ಹೇಳಿ. ಆದ್ರೆ ಅದ್ರ ಜೊತೆಗೆ ಅವನು ಬರೀ ಮಗನಾಗಿ ಅಲ್ಲ, ಆ ತಂದೆಗೆ ಅಪ್ಪನಾಗಿ ನಿಂತು ನೋಡ್ಕೋತಾನೆ ಅವರ ಆರೋಗ್ಯವನ್ನ. ಇವತ್ತು ಅವ್ರ ತಂದೆ ಇಲ್ಲಿ ಬಂದು ನಿಂತು ಮಾತಾಡ್ತಾರೆ ನಮ್ ಜೊತೆ ಅಂದ್ರೆ ಅದಕ್ಕೆ ಬಹಳ ಮುಖ್ಯ ಕಾರಣ ಅವರ ಮಗ ತಂದೆ ಸ್ಥಾನದಲ್ಲಿ ನಿಂತಹ ದರ್ಶನ್. ಅಪ್ಪನಿಗೆ ಒಂದೇ ಒಂದು ಆಸೆ, ಅದು ಕಳೆದ ಬಾರಿ ಸ್ಟೇಜ್ ಮೇಲೆ ಬಂದಾಗ ಹೇಳಿದ್ರು, ಮಗನ ಓದು ಅರ್ಧದಲ್ಲೇ ನಿಂತೋಯ್ತು ಅಂತ ಹೇಳ್ಬಿಟ್ಟು. ಇವು ಸ್ಕೂಲ್ಗಳಿಗೆ ಪ್ರಾಬ್ಲಮ್ ಶುರು ಆಯ್ತು, ಫೀಸ್ ಕಟ್ಟೋದಕ್ಕೆ ಅದಕ್ಕೆಲ್ಲ ತುಂಬಾ ಪ್ರಾಬ್ಲಮ್ ಆಯ್ತು. ಆಮೇಲೆ ಲಾಸ್ಟಲ್ಲಿ SLC ಎಕ್ಸಾಮು ಬಂತು. ಅದೊಂದು ಚಾನ್ಸ್ ಕೊಟ್ಟರು ನಮಗೆ ಸ್ಕೂಲಲ್ಲಿ. ಎಕ್ಸಾಮ್ ಬರ್ಸಿ TC ಮಾರ್ಕ್ಸ್ ಕೊಡಲ್ಲ ನಿಮಗೆ. ಸರಿ, ಇದಕ್ಕೆ ಒಪ್ಕೊಂಡ್ವಿ, ಆಯ್ತು ಮಾಡಿಸಿ, ಆಮೇಲೆ ಅರೇಂಜ್ ಮಾಡ್ಕೊಡ್ತೀವಿ ಅಂತ. ಇವಾಗ ಮಾರ್ಕ್ ಕಾರ್ಡ್ ಬಂತ? ಅದು ಇಲ್ಲ ಸರ್, ಬಂದಿಲ್ಲ. ಎಷ್ಟು ಕೊಡ್ಬೇಕು ಹೇಳಿ, ನಾವೇನೋ ಮಾಡ್ಸೋಣ ಅದಕ್ಕೆ ಖಂಡಿತ. ಓಕೆ ಸರ್, ನಾವು ಮಾಡೋಣ ಅದು. ಓಕೆ ಸರ್, ಥ್ಯಾಂಕ್ ಯು. ಆ ಪ್ರಾಮಿಸ್ ಅನ್ನ ಇವತ್ತು ನಮ್ಮ ಶಿವಣ್ಣ ಹಾಗೂ ಜಡ್ಜಸ್ ಉಳಿಸ್ಕೊಂಡು ನಿಮ್ಮ ಟೆನ್ಷನ್ ಏನಿತ್ತು ಅದಕ್ಕೆ ಖುಷಿ ಆಗುವಂತಹ, ನೆಮ್ಮದಿ ಆಗುವಂತಹ ಒಂದು ವಿಷಯವನ್ನ ನಾವು ತಗೊಂಡ್ಬಂದಿದ್ದೀನಿ. ನಿಮ್ಮಲ್ಲಿ ಅಣ್ಣ, ಇದನ್ನ ಅವರ ತಾಯಿಗೆ ಕೊಡ್ತೀನಿ. ಅವ್ರ ತಾಯಿ ನೋಡ್ಲಿ ಅದೇನು ಅಂತ. ಓಪನ್ ಮಾಡಿ. ಅಮ್ಮ, ಎಷ್ಟು ಪರ್ಸೆಂಟೇಜ್ ಬಂದಿದೆ ಮಗನಿಗೆ? 80% ಬಂದಿದೆ. 80% ತಗೊಂಡಿದ್ದಾನೆ ದರ್ಶನ್. ಆ ಮಾರ್ಕ್ಸ್ ಕಾರ್ಡ್ ತಗೊಂಡ್ಬರೋದಕ್ಕೆ ಒಂದಷ್ಟು ಸಮಸ್ಯೆ ಇತ್ತು ಸರ್. ಆ ಸಮಸ್ಯೆಗೆ ಸೈಲೆಂಟ್ ಆಗಿ ನಮ್ಮ ಎಲ್ಲಾ ಜಡ್ಜಸ್ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಶಿವಣ್ಣ. ಥ್ಯಾಂಕ್ ಯು ಆಲ್ ದ ಜಡ್ಜಸ್. ಥ್ಯಾಂಕ್ ಯು. ಒಂದ್ ದೊಡ್ಡ ಚಪ್ಪಾಳೆ ಬರ್ಬೇಕು. ಶಿವಣ್ಣ, ನೀವೊಂದ್ ಮಾತು ಹೇಳಿದ್ರಿ, ಡಾನ್ಸ್ ಎಲ್ರು ಮಾಡಿ, ಆದ್ರೆ ಕೊನೆಯದಾಗಿ ನಿಮ್ ಕೈ ಹಿಡಿಯೋದು ಎಜುಕೇಶನ್, ಅದನ್ನ ಮಾತ್ರ ಯಾವತ್ತೂ ಬಿಡಬೇಡಿ ಅಂತ ಹೇಳಿ. ಆ ವಿದ್ಯೆ ನಿಮ್ಮ ಆಶ್ರಯದ ಮೂಲಕ ಅವರಿಗೆ ತಲುಪಿದೆ. ಏನಾದ್ರೂ ಹೇಳಕ್ ಇಷ್ಟಪಡ್ತೀರಾ ಅಣ್ಣ? ಎಲ್ಲಾರದು ಸೇರಿ ಮಾಡಿದೀವಿ ಅಷ್ಟೇ, ನನ್ನಿಂದ ನನ್ನ ಮೂಲಕ ಅಂತ ಅಲ್ಲ. ರಕ್ಷಿತ್ ಅವರ ಐ ಥಿಂಕ್ ಅವ್ರು ತಗೊಂಡ್ರೆ ಇಂಟ್ರೆಸ್ಟ್ ಇದೆಯಲ್ಲ ಆಲ್ವೇಸ್, ಅದಕ್ಕೆ ಯಾಕೆ ಹೆಣ್ಣಿಗೆ ನಾವು ಮರ್ಯಾದೆ ಕೊಡ್ತೀವಿ ಅಂದ್ರೆ ತಾಯೇ ಹೆಣ್ಣಲ್ಲ. ಬಟ್ ಆ ದರ್ಶನ್ ನನಗೆ 80% ಅಂತ ತಕ್ಷಣ ನನಗೆ ನಿಜವಾಗ್ಲೂ ಶಾಕ್ ಆಗಿದೆ. ನಿಜವಾಗ್ಲೂ ಸೋ ಗುಡ್. ಒಳ್ಳೆ ಓದೋ ಹುಡುಗ ಇಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ಬೋದು ಅನ್ನೋದಕ್ಕೆ ಐ ಥಿಂಕ್ ಫಸ್ಟ್ ವ್ಯಕ್ತಿ ನೋಡ್ತಾ ಇರೋದು. ಸಮ್ ಟೈಮ್ ಪೀಪಲ್ ಹ್ಯಾವ್ ಮೋರ್ ಇಂಟ್ರೆಸ್ಟ್ ಆನ್ ಡ್ಯಾನ್ಸ್, ಎಜುಕೇಶನ್ ನೋಡೋಣ ಅಂತ ಬಿಟ್ಬಿಡ್ತಾರೆ. ನೋಡಿ ಆತ ಚೆನ್ನಾಗಿ ಓದ್ತಾರೆ ಅವರು. ಡೋಂಟ್ ಬರಿ ದರ್ಶನ್, ಮುಂದೆ ಏನು ಓದ್ಬೇಕಂತಿದೆ 100% ನಾವಿದೀವಿ. ಏನಾದ್ರು ಪ್ರಾಬ್ಲಮ್ ಇದ್ರು ದಯವಿಟ್ಟು ಹೇಳಿ, ಧೈರ್ಯವಾಗಿ ಹೇಳಿ. ವಿ ಆರ್ ಆಲ್ ದೇರ್ ಅಂಡ್ ಗಾಡ್ ಬ್ಲೆಸ್ ಯು, ಆಲ್ ದಿ ಬೆಸ್ಟ್. ಬಟ್ ಕೀಪ್ ಡ್ಯಾನ್ಸಿಂಗ್. ಡ್ಯಾನ್ಸ್ಗೆ ದ್ರೋಹ ಮಾಡಬೇಡಿ, ಎಜುಕೇಶನ್ಗೂ ದ್ರೋಹ ಮಾಡಬೇಡಿ. ಎರಡಕ್ಕೂ ಒಂದೇ ತೂಕ ಅನ್ಕೊಡಿ ಅಷ್ಟೇ.